ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ನೋಡಿ ಆಷಾಢ ಮಾಸದಲ್ಲಿ ಬರುವಂತಹ ನವರಾತ್ರಿಯ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋಣ ಮತ್ತು ಮಹತ್ವ ಮತ್ತು ಆಚರಣೆಗಳ ಒಂದು ವಿಶೇಷಗಳು ಯಾವ ರೀತಿ ಇರುತ್ತೆ ಮತ್ತು ಅದರಿಂದ ಯಾವ ವಿಧವಾದಂತಹ ಒಂದು ಶುಭ ಫಲ ದೇವಿಯಿಂದ ಅನುಗ್ರಹ ಆಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಇನ್ನು ಆಷಾಢ ಮಾಸದಲ್ಲಿ ಬರುವಂತಹ ಈ ಒಂದು ನವರಾತ್ರಿಯನ್ನು ವಾರಾಹಿ ನವರಾತ್ರಿ, ಗುಪ್ತ ನವರಾತ್ರಿ ಮತ್ತು ಆಷಾಢ ನವರಾತ್ರಿ ಎನ್ನುವಂತಹ ಒಂದು ಹೆಸರುಗಳಿಂದ ಕರೆಯುವಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು. ಇನ್ನು ಈ ವರ್ಷ ನೋಡಿ 6ನೇ ತಾರೀಕು 7ನೇ ತಿಂಗಳು 2024 ಆ ದಿನದಿಂದ ಪ್ರಾರಂಭವಾಗಿ 15/7/2024 ಈ ಒಂದು ಆಷಾಢ ನವರಾತ್ರಿಯ ಒಂದು ಪರ್ವ ದಿನಗಳ ಒಂದು ಕಾಲ ಇರುವಂಥದ್ದು. ಇನ್ನು 15ನೇ ತಾರೀಕು ಮುಕ್ತಾಯವಾಗ್ತಕ್ಕಂಥದ್ದು ಈ ಒಂದು ಜುಲೈ ತಿಂಗಳಲ್ಲಿ. ಇನ್ನು ನೋಡಿ, ಈ ನವರಾತ್ರಿಯಲ್ಲಿ ವಿಶೇಷವಾಗಿ ದುರ್ಗೆಯ ಅನೇಕ ರೂಪಗಳಲ್ಲಿ ಒಂದಾದಂತಹ ವಾರಾಹಿ ಅಮ್ಮನವರನ್ನ ಅತ್ಯಂತ ಸಾಂಪ್ರದಾಯಿಕವಾಗಿ ಪೂಜಿಸುವಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು. ಇನ್ನು ವಾರಾಹಿ ಅಮ್ಮನವರು ವಿಶೇಷವಾಗಿ ಮನುಷ್ಯರನ್ನ, ಭೂಮಿಯನ್ನ ರಕ್ಷಿಸುವಂತಹ ಒಂದು ವಿಶೇಷತೆ ಉಳ್ಳವಳಾಗಿ, ಇನ್ನು ಮನುಷ್ಯನಿಗೆ ವಿಶೇಷವಾಗಿ ಸಾಧಕರಿಗೆ ಅಷ್ಟಭೋಗ ವೈಭೋಗಗಳನ್ನು ನೀಡುವಂತಹ ಒಂದು ದೇವತೆಯಾಗಿದ್ದಾರೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ವಾರಾಹಿ ಅಮ್ಮನವರನ್ನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಿ ಶರಣಾಗತರಾಗೋದ್ರಿಂದ ನೋಡಿ, ಅಂತಹ ಒಂದು ಸಾಧಕರಿಗೆ ಅನೇಕ ರೀತಿಯ ಶಕ್ತಿ ಮತ್ತು ಮಾನಸಿಕ ಸ್ಥಿರತೆಯನ್ನ, ಆತ್ಮಸ್ಥೈರ್ಯವನ್ನ ಜಗನ್ಮಾತೆಯಾದಂತಹ ವಾರಾಹಿ ಅಮ್ಮನವರು ಅನುಗ್ರಹಿಸುವಂಥದ್ದು. ಇನ್ನು ನೋಡಿ, ಶ್ರೀಚಕ್ರದಲ್ಲಿ ಬರುವಂತಹ ಅಷ್ಟಮಾತೃಕೆಯರಲ್ಲಿ 5ನೇ ದೇವತೆಯಾದಂತಹ ಪಂಚಮಿ ಎನ್ನುವಂತಹ ಒಂದು ಹೆಸರಿನಿಂದಲೂ ಕೂಡ ಕರೀತಕ್ಕಂಥದ್ದು. ಇನ್ನು ಆ ದೇವಿಗೆ ಪೂಜೆಯನ್ನ ಮಾಡುವಂಥದ್ದು, ದೇವಿ ಪಂಚಮಿ ಎನ್ನುವಂತಹ ಹೆಸರಿನಿಂದಲೂ ಕೂಡ ಪೂಜೆಯನ್ನು ಸ್ವೀಕಾರ ಮಾಡುವಂಥದ್ದು ಬಹಳ ವಿಶೇಷವಾದಂತಹ ಒಂದು ವಿಚಾರ ಆಗಿರತಕ್ಕಂಥದ್ದು. ಇನ್ನು ನೋಡಿ, ಆಷಾಢ ಮಾಸದಲ್ಲಿ ಬರುವಂತಹ ಈ ವಾರಾಹಿ ನವರಾತ್ರಿಯಲ್ಲಿ ಸಾಧಕರು 9 ದಿನಗಳ ಕಾಲ ದೀಕ್ಷೆಯನ್ನು ಸ್ವೀಕರಿಸಿ ಉಪವಾಸಗಳನ್ನು ಮಾಡಿ ಅಮ್ಮನವರನ್ನ ಒಂದು ಪೂಜಿಸುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ನೋಡಿ, ವಾರಾಹಿ ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಸಂಕ್ಷಿಪ್ತವಾಗಿ ಹೇಗೆ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಮೊದಲು ಅವರ ಒಂದು ದೇವರ ಕೋಣೆ ಅಥವಾ ಪ್ರತ್ಯೇಕ ಪೂಜಾ ಪೀಠವನ್ನು ಸಿದ್ಧಪಡಿಸಿಕೊಂಡು ಮೊದಲಿಗೆ ಗಣಪತಿಯನ್ನ ಮತ್ತು ಅವರ ಒಂದು ಮನೆದೇವರನ್ನ ಪ್ರಾರ್ಥಿಸಿ, ಅನಂತರ ದೇವಿಯ ಚಿತ್ರವನ್ನಾಗಲಿ ಅಥವಾ ಮನೆಯಲ್ಲಿ ಶ್ರೀಚಕ್ರ ಇದ್ದರೆ ಶ್ರೀಚಕ್ರವನ್ನಾಗಲಿ ಆ ಒಂದು ಪ್ರತ್ಯೇಕ ಪೀಠದಲ್ಲಿ 9 ದಿನಗಳ ಕಾಲ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಷೋಡಶ ಉಪಚಾರ ಪೂಜೆಗಳಿಂದ ದೇವಿಯನ್ನ ಪೂಜಿಸುವಂಥದ್ದು. ಅದೇ ವಿಧವಾಗಿ ನೋಡಿ, ಅಂಗಪೂಜೆ, ಇನ್ನು ವಾರಾಹಿ ಸ್ತುತಿ, ವಾರಾಹಿ ಅಷ್ಟೋತ್ತರ ಮತ್ತು ಕವಚಗಳನ್ನು ಪಾರಾಯಣ ಮಾಡುವಂಥದ್ದು. ಒಂದು ವೇಳೆ ಪಾರಾಯಣ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಬರಲ್ಲ ಅನ್ನುವಂಥವ್ರು ನೋಡಿ, ಕನಿಷ್ಠ ಪಕ್ಷ ಶ್ರವಣವನ್ನಾದರೂ ಮಾಡಬೇಕು, ಅಂದರೆ ಕೇಳಿಸ್ಕೊಳ್ಬೇಕು. ನವವಿಧ ಭಕ್ತಿಯಲ್ಲಿ ಮೊದಲನೇ ವಿಚಾರ ಇರತಕ್ಕಂಥದ್ದೇ ಶ್ರವಣ. ಅಂದರೆ ಆ ಒಂದು ಭಕ್ತಿಯ ವಿಚಾರಗಳನ್ನು ಕೇಳಿಸ್ಕೊಳೋದ್ರಿಂದಲೂ ಕೂಡ ಅತ್ಯಂತ ಪುಣ್ಯ ಬರುತ್ತೆ. ಇನ್ನು ಯಥಾಶಕ್ತಿ ಈ ರೀತಿಯಾಗಿ ಪೂಜೆಯನ್ನ ಅವರು ಮಾಡಬಹುದಾಗಿರುತ್ತೆ. ಇನ್ನು ಅನೇಕ ಬಗೆಯ ಹೂಗಳಿಂದ ದೇವಿಯನ್ನು ಅರ್ಚಿಸುವುದು ಮತ್ತು ಕುಂಕುಮಾರ್ಚನೆಯನ್ನ ಶ್ರೀಚಕ್ರಕ್ಕೆ ಮಾಡುವಂಥದ್ದು ಮತ್ತು ದೇವಿಯ ಒಂದು ವಿಗ್ರಹಗಳೇನಾದರೂ ಇದ್ರೆ ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು ಅಥವಾ ದುರ್ಗೆಯ ಒಂದು ವಿಗ್ರಹವನ್ನ ಇಟ್ಟು ಅದಕ್ಕೆ ಭಕ್ತಿಯಿಂದ ಕುಂಕುಮಾರ್ಚನೆ ಮಾಡೋದ್ರಿಂದ, ಆ ಕುಂಕುಮವನ್ನು ಅವರು ಪ್ರತಿದಿನ ಧಾರಣೆ ಮಾಡೋದ್ರಿಂದ ಅವರಿಗೆ ಅತ್ಯಂತ ಶ್ರೇಯಸ್ಸುಂಟಾಗುತ್ತೆ. ಇನ್ನು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು ಅಥವಾ ಶ್ರವಣೆ ಮಾಡುವಂಥದ್ದು ಕೂಡ ಅತ್ಯಂತ ಶುಭ ಫಲವನ್ನು ಕೊಡುವಂಥದ್ದು.
ಇನ್ನು ವಾರಾಹಿ ಅಮ್ಮನವರನ್ನ ನೋಡಿ, ಜಗನ್ಮಾತೆಯಾದಂತಹ ಲಲಿತಾಂಬಿಕೆಯ ಸೈನ್ಯಾಧ್ಯಕ್ಷೆ ಅನ್ನುವಂತಹ ರೀತಿಯಲ್ಲೂ ಕೂಡ ಅಮ್ಮನವರನ್ನ ಕರೆಯಲಾಗ್ತಕ್ಕಂಥದ್ದು. 9 ದಿನಗಳವರೆಗೂ ಕೂಡ ಅಖಂಡ ದೀಪವನ್ನ ಬೆಳಗಿಸುವಂಥದ್ದು. ಇನ್ನು ಆರೋಗ್ಯ ಮತ್ತು ಶಕ್ತಿ ಇರುವಂತಹ ವ್ಯಕ್ತಿಗಳಾದರೆ ಅಂತಹ ಸಾಧಕರು ಉಪವಾಸವನ್ನ ಮಾಡಿ ಸೂರ್ಯಾಸ್ತದ ನಂತರದಲ್ಲಿ ದೇವಿಯನ್ನ ಪೂಜಿಸಿ ಅನಂತರ ಆಹಾರವನ್ನು ಸೇವಿಸೋದ್ರಿಂದ ಅವರ ಒಂದು ಸಾಧನೆಗೆ ಇನ್ನೂ ಹೆಚ್ಚಿನ ರೀತಿಯಾದಂತಹ ಒಂದು ಶುಭ ಫಲಗಳನ್ನು ಪಡಿಬಹುದಾಗಿರುತ್ತೆ. ನೀವು ನೋಡಿ, ವಾರಾಹಿ ನವರಾತ್ರಿಯ ಪೂಜೆಯಿಂದ ಮನುಷ್ಯ ಯಾವ ಯಾವ ರೀತಿಯ ಒಂದು ಶುಭ ಫಲಗಳನ್ನು ಪಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ನೋಡುವಂಥದ್ದಾದರೆ ನೋಡಿ, ಅನೇಕ ದಿನಗಳಿಂದ ಅವರ ಒಂದು ಮನಸ್ಸಿನಲ್ಲಿ ಯಾವುದೋ ಕೆಲಸಗಳು ನಿಂತೋಗಿರುತ್ತೆ ಅಥವಾ ಕಷ್ಟಕರವಾದಂತಹ ಕೆಲಸಗಳೇನಾದರೂ ಇದ್ದರೆ ಅಮ್ಮನವರ ದೀಕ್ಷೆ ಮತ್ತು ಅಮ್ಮನವರ ಒಂದು ವ್ರತಾಚರಣೆಯಿಂದ ಆ ಒಂದು ಕಷ್ಟಕರವಾದಂತಹ ಒಂದು ಕೆಲಸವನ್ನು ಅಮ್ಮನವರ ಒಂದು ಆಶೀರ್ವಾದದಿಂದ ಅತ್ಯಂತ ಸುಲಭವಾಗಿ ಅವರು ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಅದೇ ವಿಧವಾಗಿ ನೋಡಿ, ಮನುಷ್ಯನಿಗೆ ಅನೇಕ ವಿಧವಾದಂತಹ ದೃಷ್ಟಿದೋಷಗಳು ಬರ್ತಾ ಇರತಕ್ಕಂಥದ್ದು. ಇನ್ನು ಅದೇ ವಿಧವಾಗಿ ನರದೃಷ್ಟಿ ಅಥವಾ ಕಣ್ದೃಷ್ಟಿ, ಇನ್ನು ಮಾಟ ಮಾಂತ್ರಿಕ ದೋಷಗಳು, ಶತ್ರುಕಾಟ ಮತ್ತು ಭೂಮಿ ವಿಚಾರಗಳಲ್ಲಿ ವಿಶೇಷವಾದಂತಹ ಒಂದು ಅನುಗ್ರಹ, ಅಮ್ಮನವರ ಒಂದು ಕೃಪಾ ಕಟಾಕ್ಷ ದೊರೆಯುವಂಥದ್ದು. ಇನ್ನು ನ್ಯಾಯಾಲಯದ ಒಂದು ವಿಚಾರಗಳು, ಭೂಮಿ ವಿಚಾರಗಳ ವಾಜ್ಯಗಳೇನಾದರೂ ನ್ಯಾಯಾಲಯದಲ್ಲಿದ್ದಾಗ ಅಮ್ಮನವರ ಒಂದು ಶರಣಾಗತಿಯನ್ನು ಹೊಂದಿದಂತಹ ಪಕ್ಷದಲ್ಲಿ ಅಮ್ಮನವರ ಒಂದು ಅನುಗ್ರಹದಿಂದ ಅವರ ಒಂದು ನ್ಯಾಯಾಲಯ ವಿಚಾರಗಳೆಲ್ಲವೂ ಕೂಡ ಬಗೆಹರಿಯುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಅದೇ ವಿಧವಾಗಿ ಜೀವನದಲ್ಲಿ ಅವರಿಗೆ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸಗಳು ಹೆಚ್ಚಿನ ರೀತಿಯಲ್ಲಿ ದೊರೆಯುವಂಥದ್ದು. ಇನ್ನು ಅವರಿಗೆ ಅನೇಕ ವಿಧವಾದಂತಹ ಸಿರಿ ಸಂಪತ್ತು ಮತ್ತು ಐಶ್ವರ್ಯಗಳು ಜಗನ್ಮಾತೆಯ ಆಶೀರ್ವಾದದಿಂದ ದೊರೆಯುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಆಷಾಢ ನವರಾತ್ರಿಯ ಒಂದು ವಿಶೇಷ ಮತ್ತು ಆಚರಣೆಯ ಮಹತ್ವ ಆಗಿರ್ತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.